ಸರ್ ಈ ರ್ಯಾಪಿಡೋ ಓಲಾ ಊಬರ್ ಯಾವುದೇ ಆಗಿರಲಿ, ಈ ಬೈಕ್ ಟ್ಯಾಕ್ಸಿ ಅವರಲ್ಲಿ ಸೇಫ್ಟಿ ಇಲ್ಲ. ನಾವು ಇವ್ರನ್ನ ಕೇಳೋದಕ್ಕಿಂತ ಮುಂಚೆ ಡೈರೆಕ್ಟಾಗಿ ಆ್ಯಪಲ್ಲಿ ಡಿಲೀಟ್ ಆಗಬೇಕು ಸರ್. ನಾವೆಲ್ಲ ಖರ್ಚು ಮಾಡಿಕೊಂಡು ನಾವೆಲ್ಲ ಮಾಡ್ತಾ ಇದ್ದೀವಿ. ಆದರೆ ವೈಟ್ ಬೋರ್ಡ್ ಅವರು ಹಂಗೆ ಇಲ್ವಲ್ಲ, ಬರೀ ಇನ್ಶೂರೆನ್ಸ್ ಮಾತ್ರ ಕಟ್ಕೊಂಡು ಮಾಡ್ತಾ ಇದ್ದಾರೆ. ಮಿನಿಮಮ್ ಹೋಗ್ಬೇಕಂತಂದ್ರೂ ಮಿನಿಮಮ್ ಆಟೋದಲ್ಲಿ ಬರಲ್ಲ ಯಾರು. ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ಕೊತಾರೆ. ನಮ್ದಲ್ಲಿ 30 ರೂಪೀಸ್ ತೋರಿಸುತ್ತಂದ್ರೆ ಅವ್ರು ಅದಲ್ಲಿ 20-25 ರೂಪೀಸ್ ತೋರಿಸ್ತಾರೆ, ಅದ್ರಲ್ಲಿ ಹೋಗ್ತಾರೆ ಸರ್. ಎಲ್ಲ ಆಟೋ ಜೀವನ ಕಷ್ಟ ಇತ್ತು, ಇವತ್ತೊಂದು ಒಳ್ಳೇದಾಯ್ತಾ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ನಮಸ್ತೆ, ನಮ್ಮ ಹೆಸರು ನವೀನ್ ಅಂತ. ಸರ್ ಎಷ್ಟು ವರ್ಷದಿಂದ ಆಟೋ ಓಡಿಸ್ತೀವಿ? ಸರ್ ನಾವೊಂದು 8 ವರ್ಷದಿಂದ ಓಡಿಸ್ತೀವಿ ಸರ್. ಈಗ ಹೈಕೋರ್ಟು ಕರ್ನಾಟಕದಲ್ಲಿ ಯಾವುದೇ ಓಲಾ ಊಬರ್ ಆ್ಯಪ್ ಮುಖಾಂತರ ನಡೆಯುವ ಯಾವುದೇ ಒಂದು ಸಂಚಾರಿ ಟ್ಯಾಕ್ಸಿ ಆಗಿರ್ಬೋದು, ಅವುಗಳು ಸಂಚಾರ ನಿಷೇಧ ಮಾಡಿದೆ. ಆಟೋ ಡ್ರೈವರ್ ಆಗಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್ ಈ ರ್ಯಾಪಿಡೋ ಓಲಾ ಊಬರ್ ಯಾವುದೇ ಆಗಿರಲಿ, ಈ ಬೈಕ್ ಟ್ಯಾಕ್ಸಿ ಅವರಲ್ಲಿ ಸೇಫ್ಟಿ ಇಲ್ಲ. ಯಾರಾದರೂ ಅಡ್ಡ ಬಂತು ಅಂದರೆ ನುಗ್ಗಿಸೋದು ಮಾಡೋದು, ಹಂಸ್ ಬಂತು ಅಂದರೆ ಸ್ಲೋ ಮಾಡಲ್ಲ, ಫಸ್ಟು ಬೇಗ ಡ್ರಾಪ್ ಮಾಡಬೇಕು ಅಂತ ಹೇಳ್ತಾರೆ. ಡ್ರಾಪ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಆರ್ಡ್ರಿಗೆ ಹೋಗ್ತಾರೆ. ಅವಾಗ ಯಾರನ್ನ ಬಂದು ಅಡ್ಡ ಗಿಡ್ಡ ಆಗ್ತು ಅಂದರೆ, ಅವಾಗ ಯಾರನ್ನ ಬಂದು ಕೈ ಹಾಕ್ತು ಅಂದರೆ, ಪೊಲೀಸವ್ರು ಕೈ ಹಾಕ್ತು ಅಂದರೆ ಗಾಡಿ ನಿಲ್ಲಿಸಲ್ಲ, ಸ್ಪೀಡಾಗಿ ಹೊಡ್ಕೊಂಡೋಗ್ಬಿಡ್ತಾರೆ. ಅವಾಗ ಪ್ಯಾಸೆಂಜರ್ಗೆ ಏನಾದ್ರು ಒಂದು ಹೆಚ್ಚು ಕಮ್ಮಿ ಆದ್ರೂ ಅವ್ರ ಮೇಲೆ ಜವಾಬ್ದಾರಿ ಇರಲ್ಲ. ಅದು ಮೊನ್ನೆ ನಮಗೊಂದು ಇದು ನಡೀತು. ಆಟೋ ಬುಕ್ ಮಾಡಿದ್ದಾರೆ, ರ್ಯಾಪಿಡೋದಲ್ಲಿ ಬುಕ್ ಮಾಡಿದ್ದಾರೆ, 2 ವೀಲರು ಬುಕ್ ಮಾಡಿದ್ದಾರೆ. ಫಸ್ಟು 2 ವೀಲರ್ ಬಂದ್ಬಿಟ್ಟಿದೆ. ನಾನು ಲೊಕೇಶನ್ಗೆ ಹೋಗಿದ್ರೆ 2 ವೀಲರ್ ಅವರು ಅಲ್ಲೇ ಇದ್ದಾರೆ. 2 ವೀಲರನ್ನ ನಿಲ್ಸಪ್ಪ ಒಂದು ನಿಮಿಷ ಮಾತಾಡಬೇಕು ಕಸ್ಟಮರ್ ಹತ್ರ ಅಂತಂದೆ. ಕಸ್ಟಮರು ನಮ್ಮದು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ರ್ಯಾಪಿಡೋ. 2 ವೀಲರ್ ಬೈಕಲ್ಲಿ ಹೋಗ್ತಾ ಇದ್ದಾರೆ. 2 ವೀಲರವನು ಹಿಂದಿಯವನವನು, ಏನಂದ್ರೆ ಏನು ಗೊತ್ತಿಲ್ಲ. ಕೇಳಿದ್ರೆ ಬುಕ್ ಮಾಡಿದ್ದಾರೆ, ಕರ್ಕೊಂಡು ಹೋಗ್ತಾ ಇದೀನಿ ಅಂತ ಅಂದ್ಬಿಟ್ಟು ಸೀದಾ ಗಾಡಿ ಹೊಡ್ಕೊಂಡು ಫಾಸ್ಟಾಗಿ ಹೋಗ್ಬಿಟ್ಟ. ಸರ್ ಈಗ ಕರ್ನಾಟಕ ಸರ್ಕಾರ ಇದಕ್ಕೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸರ್ ಸರ್ಕಾರದವ್ರಿಗೆ ಏನು ಹೇಳಬೇಕು ಅಂತಂದರೆ, ಸರ್ಕಾರದವ್ರು ಫಸ್ಟು ಸರ್ ನಾವು ಇವ್ರನ್ನ ಕೇಳೋದಕ್ಕಿಂತ ಮುಂಚೆ ಡೈರೆಕ್ಟಾಗಿ ಆ್ಯಪಲ್ಲಿ ಡಿಲೀಟ್ ಆಗಬೇಕು ಸರ್. ಅದು ಆ್ಯಪಲ್ಲಿ ಡಿಲೀಟ್ ಆಯಿತು ಅಂದರೆ ಅವ್ರ ಕಿತ್ಲಾಟ ಈ ಕಿತ್ಲಾಟ ಯಾವ ಕಿತ್ಲಾಟನೂ ಇರಲ್ಲ. ಮಿನಿಮಮ್ ಹೋಗ್ಬೇಕಂತಂದ್ರೂ ಮಿನಿಮಮ್ ಆಟೋದಲ್ಲಿ ಬರಲ್ಲ ಯಾರೂ. ಇವಾಗ ಅದಕ್ಕೆ ಏನು ಮಾಡ್ತಾರೆ, ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ಕೊತಾರೆ. ನಮ್ಮದಲ್ಲಿ 30 ರೂಪೀಸ್ ತೋರಿಸುತ್ತಂದ್ರೆ ಅವ್ರು ಅದಲ್ಲಿ 20-25 ರೂಪೀಸ್ ತೋರಿಸ್ತಾರೆ, ಅದ್ರಲ್ಲಿ ಹೋಗ್ತಾರೆ ಸರ್. ಸರ್ ಈಗ ಪ್ರಯಾಣಿಕರು ಹೇಳ್ತಾ ಇದ್ದಾರೆ ನಮ್ಮ ಆಯ್ಕೆಗಳಿಗೆ ಬಿಟ್ಟಿದ್ದು ಹೋಗೋದು ಸರ್ ಆಯ್ಕೆಗಳಿಗೆ ಬಿಟ್ಟಿರೋದು ಅಂತಂದರೆ, ಈ ಓಲಾ ಏನಿದೆ, ರ್ಯಾಪಿಡೋ ಏನಿದೆ, ಊಬರ್ ಏನಿದೆ, ಡೈರೆಕ್ಟ್ ಅದರಲ್ಲಿ ಆ್ಯಪಲ್ಲಿ ಡಿಲೀಟ್ ಆಗ್ತಂದ್ರೆ ಸರ್, ಈ ಕಸ್ಟಮರ್ಸ್ಗೂ ಅನುಕೂಲ ಇರುತ್ತೆ, ಈ ಕಡೆ ಆಟೋದವ್ರಿಗೂ ಅನುಕೂಲ ಇರುತ್ತೆ ಸರ್. ಫಸ್ಟು ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ. ಅದು ನಿರಂತರವಾಗಿ ಮಾಡಿದ್ರೆ ಒಳ್ಳೇದಾಗುತ್ತೆ ಸರ್. ಯಾಕಂದರೆ ಯೆಲ್ಲೋ ಬೋರ್ಡು ಇರುವಾಗ ನಮಗೆ ಯೆಲ್ಲೋ ಬೋರ್ಡಲ್ಲಿ ಆಟೋ ಓಡಿಸುವಾಗ ಆಟೋದಲ್ಲಿ ಪರ್ಮೆಂಟ್ ಇದೆ, ಮತ್ತು RTO ಇದು ಇದೆ, ಪಾಸಿಂಗ್ ಇದೆ. ನಾವೆಲ್ಲ ಖರ್ಚು ಮಾಡಿಕೊಂಡು ನಾವೆಲ್ಲ ಮಾಡ್ತಾ ಇದ್ದೀವಿ. ಆದರೆ ವೈಟ್ ಬೋರ್ಡ್ ಅವರು ಹಂಗೆ ಇಲ್ವಲ್ಲ, ಬರೀ ಇನ್ಶೂರೆನ್ಸ್ ಮಾತ್ರ ಕಟ್ಕೊಂಡು ಮಾಡ್ತಾ ಇದ್ದಾರೆ. ಬಟ್ ಇದು ಸರಿ ಇಲ್ಲ ಇದು. ಅದರಿಂದ ಅವ್ರು ಮಾಡಿದ್ದು ಒಳ್ಳೇದೇ. ಆಟೋದವ್ರಿಗೆ ಪರ್ಮೆಂಟ್ ಕೊಟ್ಟಿದ್ದಾರೆ, ಎಲ್ಲ ಇದೆ. ಆದರೆ ವೈಟ್ ಬೋರ್ಡ್ ಅವ್ರಿಗೆ ಏನು ಕೊಟ್ಟಿಲ್ಲ. ಬಟ್ ಅದು ಮಾಡಬಾರ್ದಲ್ಲ, ಅದು ಮಾಡೋದು ಒಳ್ಳೇದಲ್ಲ. ಓಲಾ ಊಬರ್ ಅವರು ಮಾಡೋದು ಒಳ್ಳೇದಲ್ಲ. ಸರ್ ಈಗ ಪ್ರಯಾಣಿಕರಿಗೆ ಕಷ್ಟ ಆಗಲ್ವಾ? ಈಗ ಅವ್ರ ಆಪ್ಷನ್ ತಕ್ಕಂಗೆ ಇದು ಆಯ್ಕೆ ಮಾಡ್ತಾರೆ ಅಲ್ವಾ? ಹಂಗೆ ನೋಡೋಕೆ ಹೋದರೆ ಎಲ್ಲ ಕಷ್ಟನೇ ಸರ್. ಪ್ರಯಾಣಿಕರು ಏನು ಮಾಡಬೇಕು, ಅದಕ್ಕಂತ ಆಟೋ ಚಾಲು ಇದೆ, ಆಟೋದಲ್ಲಿ ಹೋಗ್ಬೋದಲ್ಲ. ಒಂದು ವೇಳೆ 2 ವೀಲರಲ್ಲಿ ಹೋಗುವಾಗ ಹೆಚ್ಚು ಕಡಿಮೆ ಆಯಿತು, ಅವಾಗ ಅವ್ರಿಗೆ ಯಾರು ಕಟ್ಕೊಡ್ಬೋದು? ಪ್ರಯಾಣಿಕರಿಗೆ ಯಾರು ಕಟ್ಕೊಡೋದು? ಇದರಲ್ಲಿ ಇನ್ಶೂರೆನ್ಸ್ ಇದೆ, ಅದರಲ್ಲಿ ಏನಿದೆ ಇಲ್ವಾ? ಅದರಿಂದ ಅದು ಮಾಡೋದು ಒಳ್ಳೇದೇ ಸರ್. ಸರ್ ಈಗ ನೀವು ಹಾಗಾದ್ರೆ ಹೈಕೋರ್ಟ್ ಹೇಳಿದ ಇದಕ್ಕೆ ನೀವು ಬದ್ಧವಾಗಿದ್ದೀರಾ? ಹೌದು, ನಿಷೇಧ ಸರಿ ಇದೆ. ಸರಿ ಇದೆ, ಅದು ಸರಿ ಇದೆ ಸರ್. ಅದಂತ ನಿಜಾನೆ. ಕಂಪನಿಗಳಿಂದ ನಿಮ್ಗೆ ಏನಾದರೂ ಲಾಸ್ ಆಗ್ತಾ ಇತ್ತಾ? ಇಲ್ಲ, ತುಂಬ ಲಾಸನ್ನೇ ನಮಗೆ. ಅದರಿಂದ ಕಸ್ಟಮರ್ಗೂ ಲಾಸ್, ನಮಗೆ ಲಾಸ್. ಅದು ಅವ್ರು ಇರೋ ಜಾಗದಲ್ಲೇ ಅವರು ದುಡಿಮೆ ಮಾಡ್ತಾ ಇದ್ದಾರೆ. ನಾವು ದುಡ್ದು ಅವ್ರಿಗೆ ಕೊಡ್ತಾ ಇದ್ದೀವಿ ಅಷ್ಟೇ. ಅದರಿಂದ ಅವ್ರಿಗೆ ಲಾಭ. ಅದು ನಮಗೇನು ಇಲ್ಲ ಸರ್, ಅದರಲ್ಲಿ ಏನು ಸಿಗೋದೇ ಇಲ್ಲ. ಅದರಲ್ಲಿ ಅವತ್ತವತ್ತು EMI ಕಟ್ಕೊಂಡು ಹೋಗ್ಬೇಕು, ತಿಂಗಳಾದರೆ EMI ಕಟ್ಕೊಂಡು ಹೋಗ್ಬೇಕು, ಅದು ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಏನು ಸೇಫ್ಟಿ ಗೀಟಿ ಏನು ಮಾಡೋಕ್ಕಾಗಿಲ್ಲ ಸರ್, ಆಗೋದು ಇಲ್ಲ. ಥ್ಯಾಂಕ್ ಯು ಸರ್. ಗಿರೀಶ್ ಅಂತ. ಸರ್ ಈಗ ಹೈಕೋರ್ಟ್ ಓಲಾ ಊಬರ್ಗಳನ್ನ ಕ್ಯಾನ್ಸಲ್ ಮಾಡಿದೆ, ಒಳ್ಳೇದಾಗಿದೆ ಸರ್. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಒಳ್ಳೇದಾಗಿದೆ. ಎಲ್ಲ ಆಟೋ ಜೀವನ ಕಷ್ಟ ಇತ್ತು, ಇವತ್ತೊಂದು ಒಳ್ಳೇದಾಯ್ತಾ ಇದೆ. ಮುಂದಕ್ಕೆ ಹಂಗೆ ಇರಬೇಕು. 2 ವೀಲರ್ಗೆ ಕ್ಯಾನ್ಸಲ್ ಮಾಡಿದ್ರೆ ತುಂಬ ಒಳ್ಳೇದಾಗಿದೆ. ಆಟೋ ಡ್ರೈವರ್ಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಈಗ ಬೈಕ್ ಟ್ಯಾಕ್ಸಿಗಳಿಂದ ಆಟೋ ಡ್ರೈವರ್ಗಳಿಗೆ ದುಡಿಮೆಗೆ ಏನಾದರೂ ಕಡಿಮೆ ಆಗ್ತಿದೆ? ತುಂಬ ಕಷ್ಟ ಇದೆ ಸರ್. ಅದರಿಂದ ಕಮ್ಮಿ ಬಜೆಟು, ಜನ ಅದಕ್ಕೆ ಇಷ್ಟಪಡ್ತಾರೆ, ನಮಗೆ ತೊಂದರೆ ಆಯ್ತಿದೆ. ಹೈಕೋರ್ಟ್ ತೀರ್ಪನ್ನು ನೀವು ಸ್ವಾಗತ ಮಾಡ್ತೀರಾ? ಸ್ವಾಗತನೇ ಸರ್. ಅದು ಕ್ಯಾನ್ಸಲ್ ಮಾಡಿರೋದು ಒಳ್ಳೇದೇ ಇವಾಗ 2 ವೀಲರ್ ಎಲ್ಲ. ಹೌದು. ಓಕೆ ಸರ್.
ಈಗ ಓಲಾ ಊಬರ್ಗಳಿದ್ರೆ ನಿಮ್ಗೇನು ಪ್ರಾಬ್ಲಮ್ ಆಗುತ್ತೆ ಆಟೋ ಡ್ರೈವರ್ಗಳಿಗೆ ಏನೇನು ಮೇಜರ್ ಪ್ರಾಬ್ಲಮ್ ಆಗುತ್ತೆ? ಏನಿಲ್ಲ ಸರ್, ಟೂ ವೀಲರ್ ಇಂದ ಪ್ರಾಬ್ಲಮ್ ಇತ್ತು. ಅದೊಂದು ಇವಾಗ ಒಳ್ಳೇದಾಯ್ತು ಮಾಡಿ, ತುಂಬಾ ಒಳ್ಳೇದಾಯ್ತು. ಈಗ ಜನಗಳು ತಮ್ಮ ತಮ್ಮ ಆಯ್ಕೆ ಬಿಟ್ಟಿದ್ದು ಅಂತ ಹೇಳ್ತಿದ್ದಾರೆ. ಅವ್ರು ಹೇಳ್ತಾ ಇದಾರೆ ಸರ್, ಅವ್ರದ್ದು ಇದಕ್ಕೆ ಅವರು ಕಷ್ಟಕ್ಕೆ ಅವ್ರು ಹೇಳ್ಕೊತಾ ಇದಾರೆ. ಟೂ ವೀಲರ್ ಇರೋದು ಒಳ್ಳೇದು.